ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ ವೀಕ್ಷಕರೇ, TV7 ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ. ಕಲಬುರಗಿ ಜಿಲ್ಲೆಯ ಗ್ರಾಮ ಆಡಳಿತಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ಮಾಡಿ ತಮಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕು ಎಂದು ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಕ್ತವಾದ ಸೌಲಭ್ಯ ಇಲ್ಲ. ಗ್ರಾಮ ಲೆಕ್ಕಾಧಿಕಾರಿಗಳು ಒಬ್ಬರೇ ಅನೇಕ ಕೆಲಸಗಳನ್ನು ಮಾಡಬೇಕು. ಇದರಿಂದ ಮಾನಸಿಕ ಸಮತೋಲನ ಕಡಿಮೆಯಾಗುತ್ತಿದೆ ಎಂದು ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಜಿಲ್ಲಾ ಅಧ್ಯಕ್ಷರಾದ ಮೋತಿಲಾಲ್ ಚೌಹಾಣ್ ಅವರು ಹಾಗೂ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಈ ರಾಜ್ಯವ್ಯಾಪಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಈ ಮುಷ್ಕರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮುಷ್ಕರ ರೈತರ ಹಾಕೋದು. ಯಾಕಂದರೆ ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾಗಿ ಸವಲತ್ತುಗಳು ಸಿಗಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆಯ ರೀತಿಯಂಥ ಇನ್ಫ್ರಾಸ್ಟ್ರಕ್ಚರ್ ಬೇಕು. ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಕೇಳ್ತಾ ಇರೋದೇನು, ಒಳ್ಳೆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಅಂತ. ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗಬೇಕು, ಜನರ ಸಮಸ್ಯೆಗಳು ಸ್ಪಂದಿಸಬೇಕು, ಜನರಿಗೆ ಸರ್ಕಾರದ ಸವಲತ್ತುಗಳು ಮುಟ್ಟಬೇಕು ಅಂತಂದ್ರೆ ಒಂದು ಒಳ್ಳೆಯ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ, ಕಂಪ್ಯೂಟರ್ ಇರ್ಬೋದು, ಒಂದು ಸ್ವತಃ ಕಟ್ಟಡ ಇರ್ಬೋದು, ಸಿಸ್ಟಮ್ ಇರ್ಬೋದು, ಮತ್ತು ಅದಕ್ಕೆ ಬ್ರಾಡ್ಬ್ಯಾಂಡ್ ಇರ್ಬೋದು, ಅವೆಲ್ಲ ಕೊಟ್ಟಿದ್ದೇ ಆದ್ರೆ ಒಂದು ಒಳ್ಳೆಯ ರೀತಿ ಸೌಲಭ್ಯ ಕೊಡ್ಲಿಕ್ಕಾಗ್ತದೆ, ಜನರಿಗೂ ಅನುಕೂಲ ಆಗ್ತದೆ. ಅದ್ರ ಜೊತೆ ಈ ಕೆಲಸದ ಒತ್ತಡ ಏನಾಗ್ತದೆ ಕಮ್ಮಿ ಆಗ್ತದೆ. ಕೆಲಸದ ಒತ್ತಡ ಕಮ್ಮಿ ಆದರೆ ನಾವೆಲ್ಲ ಹ್ಯೂಮನ್ ಬೀಯಿಂಗ್ ಈ ಕೆಲಸದ ಒತ್ತಡಗಳಿಂದ 24/7 365 ಡೇಸ್ ನಮ್ಮ ಗ್ರಾಮ ಲೆಕ್ಕ ಅಧಿಕಾರಿಗಳು ವರ್ಕ್ ಮಾಡಕತ್ತಾರ. ಅದರಿಂದ ಆರೋಗ್ಯವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಅವರು ಅನುಭವಿಸ್ಲಿಕ್ಕತ್ತಾರ. ಆದ್ದರಿಂದ ಸರ್ಕಾರ ಈ ಬೇಡಿಕೆಗಳಿಗೆ ಸ್ಪಂದಿಸಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೂಡ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಜೊತೆ ಯಾವಾಗಲೂ ಇದ್ದೀವಿ ಅಂತ ಹೇಳ್ತಾ, ಈ ಸಮಸ್ಯೆಗೆ ಒಂದು ವೇಳೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಾವು ರಾಜ್ಯವ್ಯಾಪಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದಲೂ ಕೂಡ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಸತೀಶ್ ಕೆ ಸಜ್ಜನ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ಖಜಾಂಚಿ ಹಾಗೂ ರಾಜ್ಯ ಶಾಖೆಯ ಸಹ ಕಾರ್ಯದರ್ಶಿ. ಅದೇ ರೀತಿಯಲ್ಲಿ ಇಂದು ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಘದ ವತಿಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಅದಕ್ಕೆ ಇಲ್ಲಿ ಎಲ್ಲರೂ ಕೂಡ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳು ಕೂಡ ಇಲ್ಲಿ ಹಾಜರಾಗಿದ್ದೀರಿ. ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸರ್, ಬೇಡಿಕೆ ಹೇಳ್ಬಿಡಿ ಸರ್. ಬೇಡಿಕೆ ಏನು ಸರ್? ಬೇಡಿಕೆ ಏನಿದೆ ಅಂದರೆ ಬೇಡಿಕೆ ಏನಪ್ಪ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗಳು ಸದ್ಯಕ್ಕೆ ಅಧಿಕವಾದ ಕೆಲಸದ ಒತ್ತಡದಲ್ಲಿ ಬಲಿಪಶು ಆಗ್ತಾ ಇದ್ದಾರೆ. ಸರ್, ಕೆಲಸ ಒತ್ತಡ ಹೇಗಂದರೆ ಸರಿಸುಮಾರು ನಮಗೆ ಅದು ಒಂದು ಮೊಬೈಲ್ ಸರ್ಕಾರವನ್ನು ನೀಡಿಲ್ಲ, ಲ್ಯಾಪ್ಟಾಪ್ಗಳನ್ನು ನೀಡಿಲ್ಲ. ಆದರೂ ಕೂಡ ಸರಿಸುಮಾರು ವೆಬ್ ಒಂದು ಮುಖಾಂತರ ಅಥವಾ ಒಂದು ವೆಬ್ ಅಪ್ಲಿಕೇಶನ್ ಮುಖಾಂತರ 21 ಆ್ಯಪ್ಗಳನ್ನು ನಮ್ಮ ಮೊಬೈಲಲ್ಲಿ ಅಳವಡಿಕೆ, ನಮ್ಮದೇ ಆದ ಸ್ವತಃ ಮೊಬೈಲಲ್ಲಿ ಅಳವಡಿಕೆ ಮಾಡಿಕೊಂಡು ನಾವುಗಳೆಲ್ಲರೂ ನಮ್ಮದೇ ಇಂಟರ್ನೆಟ್ ವೆಚ್ಚ, ನಮ್ಮದೇ ಆದ ಒಂದು ಎಲ್ಲ ಸವಲತ್ತು ಅವುಗಳನ್ನು ನಾವು ಕೆಲಸ ಮಾಡ್ತಾಯಿದ್ದೀವಿ ಸರ್. ಸೊ ಯಾಕಂದರೆ ಸೊ ಆ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ವೈಯಕ್ತಿಕ ಮೊಬೈಲು, ವೈಯಕ್ತಿಕ ಇಂಟರ್ನೆಟ್ ಖರ್ಚುಗಳಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಸೊ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ, ನಾವುಗಳು ಕೆಲಸ ಮಾಡೋಕ್ಕೆ ರೆಡಿ, ತಾವುಗಳು ಆ ಮೂಲ ಸೌಕರ್ಯಗಳನ್ನು ಒದಗಿಸಿ. ಸರ್, ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಆಧಾರ್ ಸೀಡಿಂಗು, ಲ್ಯಾಂಡ್ ಬಿಲ್ಟು, ಇನ್ನಿತರ ಒಂದು 21 ಆ್ಯಪ್ಗಳಿದೆ ಸರ್. ಆ ಆ್ಯಪ್ಗಳನ್ನು ನಿರ್ವಹಿಸಿ ಇಲ್ಲಿ ತಮಗೆ ಕಾಣುತ್ತೆ ಸರ್, ಇಲ್ಲಿ ಕಾಣುತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಒಂದು ಕಾಣುತ್ತೆ. ನಾವು ಒಬ್ಬನೇ ಗ್ರಾಮ ಆಡಳಿತ ಅಧಿಕಾರಿಯಾಗಿ ಅಷ್ಟೊಂದು ಕೆಲಸಗಳು ಸರಿಸುಮಾರು ದಿನನಿತ್ಯವಾಗಿ ನಿರ್ವಹಿಸಲೇಬೇಕಾದಂಥ
ಇಲ್ಲದಿದ್ದರೆ ನಮ್ಮ ಹಿರಿಯ ಅಧಿಕಾರಿಗಳು ಮೇಲಧಿಕಾರಿಗಳು ನಮ್ಮಗಳಿಗೆ ನೋಟಿಸ್ ಕೊಡೋದು, ಸಸ್ಪೆಂಡ್ ಮಾಡೋದು, ಇನ್ನೊಂದು ಮಾಡ್ತಾರೆ. ಸೊ ಈ ಸಮಸ್ಯೆ ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯದಂತ ಇದೆ ಸರ್. ಸೊ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಕೆಲಸದ ಒಂದು ಅಧಿಕ ಒತ್ತಡದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಹೃದಯಘಾತದಿಂದ ಮರಣ ಹೊಂದಿದ್ದಾರೆ, ಮೃತಪಟ್ಟಿರುತ್ತಾರೆ. ಸಾಕಷ್ಟು ಜನ ಮೃತಪಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಕೆಲಸದ ಒಂದು ಅಧಿಕ ಒತ್ತಡದಿಂದ ಕೌಟುಂಬಿಕ ಕಲಹಗಳಾಗ್ತಾ ಇದೆ, ಡೈವರ್ಸ್ ಆಗ್ತಾ ಇದೆ. ಕೆಲವು ಕೆಲಸದ ಅಧಿಕ ಒತ್ತಡದಿಂದ ಅತಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಸೊ ಇಂಥವೆಲ್ಲ ನೆಗೆಟಿವ್ ನಮ್ಗಳ ಜೊತೆ ಆಗ್ತಾ ಇದೆ. ಸೊ ನಾವು ಕೇಳೋದಿಷ್ಟೇ ಸರ್, ನಮ್ಮದೇ ಆದ ಒಂದು ಜವಾಬ್ದಾರಿಯಿಂದ ಸರ್ಕಾರಿ ನೌಕರಾಗಿರೋದು ನಮಗೆ ತಾವುಗಳು ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದು ಮಾಡಿ ಕೆಲಸಗಳನ್ನು ತಗೋಬೇಡಿ. ನಾವು ಸ್ವತಂತ್ರವಾಗಿ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಸ್ವತಂತ್ರವಾಗಿ ನಾವು ಕೆಲಸಗಳನ್ನು ಕೇಳಿ ಸ್ವತಂತ್ರವಾಗಿ ನಮ್ಮ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸ್ತೇವೆ. ಮೂಲ ಸೌಲಭ್ಯಗಳನ್ನು ಕೊಡಿ, ಮೂಲ ಸೌಕರ್ಯಗಳನ್ನು ಕೊಡಿ. ಗ್ರಾಮ ಮಟ್ಟದಲ್ಲಿ ನಮ್ಮದೇ ಆದ ಒಂದು ಕಚೇರಿಗಳನ್ನು ನೀಡಿ, ಪೀಠೋಪಗಳನ್ನು ನೀಡಿ, ರಜಾ ದಿನಗಳನ್ನು ನಮಗೆ ಸಂಸಾರ ಜೊತೆ, ಫ್ಯಾಮಿಲಿ ಜೊತೆ ವೇಳೆ ಕಳೆಯಲು ಅವಕಾಶ ಮಾಡಿಕೊಡಿ. ಇವೆಲ್ಲ ಬೇಡಿಕೆಗಳಿದೆ ಸರ್.